Hello, welcome back to my YouTube channel. ಇಲ್ಲಿ BCom 5th semester 2024 Principle and Practice of Auditing question paper. Time 2 hours ಇರುತ್ತೆ, maximum marks 60. Section A, ವಿಭಾಗ A, ಒಂದು ನಿಮಿಷ. Okay. Section A, ವಿಭಾಗ A, answer any 5 of the following questions. ಕೆಳಗಿನ ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಿ. ಟೋಟಲ್ ಇಲ್ಲಿ ನಿಮ್ಗೆ 7 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಅದ್ರೊಳಗ 5 ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ಪ್ರತಿಯೊಂದಕ್ಕೂ 2 ಮಾರ್ಕ್ಸ್. ಸೊ ಟೋಟಲ್ 10 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಒನ್ ಎ, ಹೂ ಈಸ್ ಆಡಿಟರ್? ಲೆಕ್ಕ ಪರಿಶೋಧಕರು ಎಂದರೆ ಯಾರು? ಬಿ, ಸ್ಟೇಟ್ ದ ಕ್ವಾಲಿಫಿಕೇಶನ್ ಆಫ್ ಆಡಿಟರ್. ಲೆಕ್ಕ ಶಾಸನದ ಅರ್ಹತೆಗಳು ಹೇಳಿರಿ. ಸಿ, ವಾಟ್ ಡು ಯು ಮೀನ್ ಆಡಿಟ್ ರಿಸ್ಕ್? ಲೆಕ್ಕ ಪರಿಶೋಧನೆ ಅಪಾಯ ಏನೆಂದು ಅರ್ಥ ಮಾಡಿಕೊಂಡಿರಿ. ಡಿ, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ ಆಫ್ ವ್ಯಾಲ್ಯೂಯೇಷನ್ ಫಾರ್ ಅಸೆಟ್ಸ್. ಆಸ್ತಿಗಳ ಮೌಲ್ಯೀಕರಣದ ಬೇಕಾದ 2 ಉದ್ದೇಶಗಳನ್ನು ಬರೆಯಿರಿ. ನೆಕ್ಸ್ಟ್ ಇ, ಹೂ ಈಸ್ ಕಂಪನಿ ಆಡಿಟರ್? ಸಂಯುಕ್ತ ಬಂಡವಾಳ ಸಂಸ್ಥೆಯ ಲೆಕ್ಕ ಪರಿಶೋಧಕರು ಎಂದರೆ ಯಾರು? ಎಫ್, ಡಿಫೈನ್ ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್. ಆಕ್ಷೇಪಣೆ ಲೆಕ್ಕ ಪರಿಶೋಧನೆ ವರದಿ ವ್ಯಾಖ್ಯಾನಿಸಿರಿ. ಜಿ, ವಾಟ್ ಈಸ್ ಇಂಟರ್ನಲ್ ಚೆಕ್? ಆಂತರಿಕ ಪ್ರತಿಬಂಧ ಎಂದರೇನು? ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ನಮ್ಗೆ ಎಷ್ಟು 5 ಕ್ವಶನ್ಸ್ ಅದ. ಅದ್ರೊಳಗ 3 ಕ್ವಶನ್ ಗೆ ಆನ್ಸರ್ ಅನ್ನ ಮಾಡ್ಬೇಕು. ನಮ್ಗೆ 1 ಕ್ವಶನ್ ಎಷ್ಟು 5 ಮಾರ್ಕ್ಸ್. ಸೊ ಟೋಟಲ್ 15 ಮಾರ್ಕ್ಸ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ರೈಟ್ಸ್ ಆಫ್ ಆಡಿಟರ್. ಲೆಕ್ಕ ಪರಿಶೋಧಕನ ಹಕ್ಕುಗಳನ್ನು ವಿವರಿಸಿರಿ. ಥರ್ಡ್ ಒನ್, ವಾಟ್ ಆರ್ ದ ಆಬ್ಜೆಕ್ಟಿವ್ ಆಫ್ ಇಂಟರ್ನಲ್ ಚೆಕ್? ಆಂತರಿಕ ಪ್ರತಿಬಂಧದ ಉದ್ದೇಶಗಳು ಯಾವುವು? ಫೋರ್ತ್ ಒನ್, ಸ್ಟೇಟ್ ಪ್ರೊಫೆಷನಲ್ ಎಥಿಕ್ಸ್ ಆಫ್ ಕಂಪನಿ ಆಡಿಟರ್. ಸಂಯುಕ್ತ ಬಂಡವಾಳ ಸಂಸ್ಥೆಯ ಲೆಕ್ಕ ಪರಿಶೋಧಕನ ವೃತ್ತಿಪರ ನೀತಿ ಸಂಹಿತೆಗಳನ್ನು ಹೇಳಿರಿ. ನೆಕ್ಸ್ಟ್ ಫಿಫ್ತ್ ಒನ್, ವಾಟ್ ಆರ್ ದ ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್? ಲೆಕ್ಕ ಪರಿಶೋಧನೆ ವರದಿಯ ಪ್ರಕಾರಗಳಾವುವು? ಸಿಕ್ಸ್ತ್ ಒನ್, ಹೌ ಡು ಯು ಆಡಿಟ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್? ಹಣಕಾಸಿನ ಹೂಡಿಕೆಯನ್ನು ಹೇಗೆ ಲೆಕ್ಕ ಪರಿಶೋಧನೆ ಮಾಡುವಿರಿ? ನೆಕ್ಸ್ಟ್ 10 ಮಾರ್ಕ್ಸ್. ಸೆಕ್ಷನ್ ಸಿ, ವಿಭಾಗ ಸಿ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ನೀವು ನೋಡಬಹುದು 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರೊಳಗೆ ನೀವು ಏನ್ ಮಾಡ್ಬೇಕು, 2 ಕ್ವಶನ್ ಗೆ ಆನ್ಸರ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ಇಂಟು ಅಂದ್ರೆ 10 ಪ್ರತಿಯೊಂದಕ್ಕೂ ಎಷ್ಟು 10 ಮಾರ್ಕ್ಸ್. ಸೊ ಟೋಟಲ್ 20 ಮಾರ್ಕ್ಸ್. ಸೆವೆಂತ್ ಒನ್, ವಾಟ್ ಈಸ್ ಓಚಿಂಗ್? ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಓಚಿಂಗ್. ಪ್ರಮಾಣ ಲೇಖನಗಳ ಪರಿಶೀಲನೆ ಎಂದರೇನು ಹಾಗೂ ಅದರ ಉದ್ದೇಶಗಳನ್ನು ವಿವರಿಸಿರಿ. ಏಟ್ ಒನ್, ಹೌ ಡು ಯು ಆಡಿಟ್ ದ ಫಾಲೋವಿಂಗ್? ಫಸ್ಟ್ ಒನ್ ಮಷಿನರಿ, ಬಿ ಸ್ಟಾಕ್ ಆರ್ ಇನ್ವೆಂಟರಿ. ಈ ಕೆಳಗಿನವುಗಳನ್ನು ಹೇಗೆ ಲೆಕ್ಕ ಪರಿಶೋಧನೆ ಮಾಡುವಿರಿ? ಎ ಯಂತ್ರೋಪಕರಣಗಳು, ಬಿ ದಾಸ್ತಾನು. ಹೌ ಡು ಯು ಆಡಿಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್? ಶೈಕ್ಷಣಿಕ ಸಂಸ್ಥೆಗಳನ್ನು ಹೇಗೆ ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ಳುವಿರಿ? 10th ಒನ್, ಡಿಸ್ಕಸ್ ದ ಎಲಿಮೆಂಟ್ಸ್ ಆಫ್ ಆಡಿಟ್ ರಿಪೋರ್ಟ್ ಅಂಡ್ ಪ್ರಿಪೇರ್ ಸ್ಪೆಸಿಮನ್ ಆಫ್ ಆಡಿಟ್ ರಿಪೋರ್ಟ್. ಲೆಕ್ಕ ಪರಿಶೋಧನೆ ವರದಿ ಒಳಗೊಂಡಿರುವ ಅಂಶಗಳನ್ನು ಚರ್ಚಿಸಿ ಲೆಕ್ಕ ಪರಿಶೋಧನಾ ವರದಿ ಮಾದರಿಯನ್ನು ತಯಾರಿಸಿರಿ. ಸೆಕ್ಷನ್ ಡಿ, ವಿಭಾಗ ಡಿ, ಕೇಸ್ ಸ್ಟಡಿ ಆದ ಕಂಪಲ್ಸರಿ ಕ್ವಶನ್, ಕಡ್ಡಾಯ ಪ್ರಶ್ನೆ ಇರುತ್ತೆ. ಇಲ್ಲಿ ಒಂದಿರುತ್ತೆ 11th ಒನ್, ಒಂದ ಕ್ವಶನ್ ಇರುತ್ತೆ, ಅದು ಕಂಪಲ್ಸರಿ ಆಗಿರುತ್ತೆ. ಅದಕ್ಕೆ 15 ಮಾರ್ಕ್ಸ್. ಟೋಟಲ್ ನೀವು ಅಷ್ಟು ಕರೆಕ್ಟ್ ಆಗಿ ಬರೋದ್ರೆ 15 ಮಾರ್ಕ್ಸ್ ಸಿಗುತ್ತೆ. ಓಕೆ, if you like this video, please share with your friends and please like. Thanks for watching. ಇದು ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕ್ವಶನ್ ಪೇಪರ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಒಂದು ಯೂಸ್ಫುಲ್ ಅಂತ ಅನಿಸಿದ ಅಂದ್ರೆ ಈ ಕ್ವಶನ್ ಪೇಪರ್ ಯೂಸ್ಫುಲ್ ಆಗಿದ್ರ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ, ಆಮೇಲೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.